74ನೇ ವರ್ಷದ ಹುಟ್ಟುಹಬ್ಬ. ಸೊ ಅಭಿಮಾನಿಗಳು ಬೆಳಗಿನ ಜಾವನೇ ಜಮಾಯಿಸಿದ್ರು. ಸೊ 10 ಗಂಟೆವರೆಗೂ ಯಾವುದೇ ಅವಕಾಶ ಕೂಡ ಇರಲಿಲ್ಲ, ಅಂದರೆ ಸಮಾಧಿ ದರ್ಶನಕ್ಕೆ ಯಾವುದೇ ಅವಕಾಶ ಕೂಡ ಇರಲಿಲ್ಲ. ಅದಾದಮೇಲೆ ವಿಷ್ಣು ಸೇನೆಯ ಅಲ್ಲಿರುವಂತಹ ಮುಖ್ಯಸ್ಥರಿಗೆ ಒಂದಿಷ್ಟು ತಡೆಯಾಜ್ಞೆಯನ್ನು ಜಾಗದ ಮಾಲೀಕರು ತಂದಿದ್ದಾರೆ. ಅಂದರೆ ಒಳಭಾಗದಲ್ಲಿ ಹೋಗ್ಲಿಕ್ಕೇನೆ ಅವಕಾಶ ಇಲ್ಲ. ಇಂದು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಕ್ಕೆ ನಾವು ಬಂದಿದ್ವಿ, ಅದೊಂದು ಆಸೆ ಇಟ್ಕೊಂಡು ಬಂದಿದ್ವಿ. ಹೊರಭಾಗದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಎಲ್ಲ ಆಯೋಜನೆ ಮಾಡಲಾಗಿದೆ. ಆದರೆ ಒಳಭಾಗದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅನ್ನೋ ಒಂದು ನೋವಿನ ಸಂಗತಿಯನ್ನು ಹೊರಹಾಕ್ತಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಇಂತಹದ್ದೊಂದು ಸಮಾಧಿ ವಿಚಾರ ಇರಿಸಿ ಮುರುಸಾಗಿ ಇತ್ತು, ತಾರ್ಕಿಕ ಅಂತ್ಯಕ್ಕೂ ಕೂಡ ಬಂದಿರಲಿಲ್ಲ. ಈಗ ಅಭಿಮಾನಿಗಳಿಗೆ ದರ್ಶನಕ್ಕೂ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯ ಲೋಕೇಶ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಬೆಳಿಗ್ಗೆನೇ ಬಂದು ಅಭಿಮಾನಿಗಳು ಕಾಯ್ತಿದ್ರು, ದರ್ಶನಕ್ಕೆ 10:30 ನಂತರ ಅವಕಾಶ ಕೊಟ್ಟರು ಅಭಿಮಾನಿಗಳಿಗೆ, ತಮ್ಮ ಕೊಟ್ರಾ? ಮೇಡಮ್ ನಮಗೆ ಕೊಟ್ಟಿಲ್ಲ ಮೇಡಮ್. ಈಗ ಬಂದಿದ್ದೆ, ನಾನು ಬಂದಾಗ ಮೇಡಮ್ ರಾತ್ರಿ ಹೋದಾಗ 12:30 ಆಗಿತ್ತು. ಇಲ್ಲೆಲ್ಲ ಆರ್ಗನೈಸ್ ಮಾಡೋದಾಗ ನಾವು ಬೆಳಗ್ಗೆ ಬಂದಾಗ ಶಾಕ್ ಆಯ್ತು ಮೇಡಮ್. ಯಾಕಂದರೆ ಜಿಲ್ಲಾಡಳಿತವರು ಅಲ್ಲಿ ಪೂಜೆ ಮಾಡ್ಕೊಳಕ್ಕೆ ಪ್ರತಿ ವರ್ಷ ಈ ಕೇಸಾದ ಸಂಬಂಧ ಬಂದಲ್ಲಿ ನಾನಾ ಸಂಘಟನೆಯವರು ಕೊಟ್ಟಾಗ ಅವ್ರವ್ರ ಪರ್ಮಿಷನ್ ಕೊಟ್ಟಾಗ ಕೊಡೋರು ಮೇಡಮ್, ಪ್ರತಿ ವರ್ಷ ಕೊಡೋರು. ನಾವು ಕೇಳಿವ ಸರ್ ಕೇಳಿ ಸರ್ ಪರ್ಮಿಷನ್ ಕೊಡಿ ಸರ್ ನಮಗೆ ಅಂದಾಗ, ಏನು ರೀ ಪರ್ಮಿಷನ್ ಕೊಡೋದು ರೀ, ಕೈ ಮುಖವ್ರಿ ಆ ಅಪ್ಪಾರು ಅಲ್ಲೇ ಇರ್ತಾರೆ, ಸೂರ್ಯಚಂದ್ರ ಇರತಕ್ಕ, ನೀವು ಯಾಕ್ರಿ ಟೆನ್ಷನ್ ತಗೊಂತೀರಾ, ಅವ್ರ ಕುಟುಂಬದವ್ರು 10 ಗುಂಟೆ ಬರ್ಕೊಟ್ಟವ್ರಲ್ಲ ಅಂತ DC ಸಾಹೇಬ್ರೆಲ್ಲ ಹೊಸಲಿ ಮೀಟಿಂಗ್ ಮಾಡಿದಾಗೆಲ್ಲ ಹೇಳಿದ್ರು. ಈಗ ಬಂದು ಬೆಳಗ್ಗೆ ನೋಡ್ತೀವಿ ಮೇಡಮ್, ನಾವು ವರ್ಷಕ್ಕೆ ಬರೋದೇ 4 ಸಲ ಮೇಡಮ್. ಬಂದಾಗ ಯಾವತ್ತೋ ನಮ್ಮ ಮನ್ಸು ಬೇಜಾರದ ಬಂದು ಕೈ ಮುಕ್ಕೊಂಡು ಹೋಯ್ತೀವಿ ಮೇಡಮ್. ಇವ್ರು CC ಕ್ಯಾಮ್ರಾ ಪ್ರತಿಯೊಂದು ಹಾಕೊಂಡು ಮಾಡಿದ್ದಾರೆ ಮೇಡಮ್. ಇವ್ರು ಖಾಸಗೀಕರಣ ಮಾಡ್ಕೊಳಕ್ಕೋಸ್ಕರ ಮೇಡಮ್ ಈ ಜಾಗದಲ್ಲಿ ಏನೇನೋ ಅನಂತ ಚಟಿಗುಟ್ಟುಗಳು ಮಾಡ್ಕೊಳಕ್ಕೋಸ್ಕರ ಮೇಡಮ್ ಈಗ ಒಳಗಡೆಗೆ ಮೇಡಮ್ ನಾವು ಯಾರು ಮುಂದೆ ನಿಂತ್ಕೊಂಡು ಕೇಳ್ತಾರೋ. ಅಭಿಮಾನಿಗಳು ಸಮಾಧಿ ವಿಚಾರಕ್ಕೆ ಸಾಕಷ್ಟು ಫೈಟ್ ಮಾಡಿದ್ರಿ, ಮಾಡ್ತಾನೆ ಬರ್ತಾ ಇದ್ರಿ. ಸೊ ಇವತ್ತು ಅವ್ರು ಹುಟ್ಟದಬ್ಬ ಒಳಗಡೆನೆ ದರ್ಶನಕ್ಕೆ ಅವಕಾಶ ಇಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಮೇಡಮ್ ತುಂಬ ಬೇಜಾರಾಯ್ತಾ ಇರೋದು. ಈಗ ನಾವೆಲ್ಲೋ ಬೇರೆ ದೇಶದಲ್ಲಿ ಇದ್ದೀವಿ, ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಇರ್ತಾರಲ್ಲ ಮೇಡಮ್, ಈಜಾ ಕೊಡ್ತಾರಲ್ಲ ಬೇರೆ ಥರ. ಹಿಂದಿನ ದಿನನೇ ಹೂವಿನ ಅಲಂಕಾರ ಮಾಡಲಿಕ್ಕೆ ಅಥವಾ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇತ್ತಂತೆ, ಈ ಬಾರಿ ಇಷ್ಟೊಂದು ಯಾಕೆ ಸ್ಟ್ರಿಕ್ಟ್ ಅಂತ? ಮೇಡಮ್ ಈಗ ಅವ್ರು ಹೇಳ್ತಾ ಇರೋದು ಕೇಸ್ ನಮ್ಮಂತೆ ಆಗಿದೆ, ಲ್ಯಾಂಡ್ ನಮ್ಮಂತೆ ಆಗಿದೆ, ನೀವು ಯಾರು ಬರಬಾರ್ದು ಅಭಿಮಾನಿಗಳು, ನಿಮ್ದೇನು ಇಲ್ಲ ಇಲ್ಲಿ ಸುತ್ತು, ನಿಮ್ದೆಲ್ಲ ಮೈಸೂರಿಗೆ ಹೋಗಿ ಅಂತಾರೆ. ಮೈಸೂರಲ್ಲಿ ಮೇಡಮ್ ಸ್ಮಾರಕ ಅದು ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸರ್ಕಾರದವ್ರ ಮಣ್ಣು ಮಾಡಿದ್ ಮೇಡಮ್, ನಾವು ಮಾಡಿರಲ್ಲ. ಒಂದ್ ಕಡೆ ಜಾಗದ ಗುದ್ದಾಟದಲ್ಲಿ ಮೇರು ನಟನಿಗೆ ಅವಮಾನ ಆಗ್ತಿದೆ ಅನಿಸ್ತಿದೆನಾ? 100% ಅವಮಾನನೇ ಮೇಡಮ್, ಇದು ಖಂಡಿತವಾಗ್ಲೂ ಅವಮಾನನೇ. ಇದು ನಾವು ಭೂಮಿ ಮೇಲೆ ಇದ್ದು ಸತ್ತಂಗೆ ಮೇಡಮ್ ಮಾಡ್ತಾ ಇರೋದು. ಎಂತೆಂಥ ನಟರಿಗೆಲ್ಲ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಮೇಡಮ್. ಈ ಅಪ್ಪ ಹುಟ್ಟಾಗೂ ನೆಮ್ಮದಿ ಇಲ್ಲ ಮೇಡಮ್, ಸತ್ತಾಗೂ ನೆಮ್ಮದಿ ಇಲ್ಲ, ಆ ಮಣ್ಣು ಮಾಡಿ ಮಣಗಿರೋ ಜಾಗದಲ್ಲೂ ನೆಮ್ಮದಿ ಇಲ್ಲ ಮೇಡಮ್. ಅವ್ರಿಗೆ ಯೋಗ್ಯತೆ ಇಲ್ಲ ಮೇಡಮ್. ಲ್ಯಾಂಡ್ ಅವ್ರು ಕೇಳೋದು ಅವ ಸರ್ಕಾರದ ಅವತ್ತು ವಶಪಡಿಸ್ಕೊಂಡು ಜಾಗ ಅಕ್ವೈರ್ ಮಾಡಿದ್ರಲ್ಲ ಮೇಡಮ್, ಮಣ್ಣು ಮಾಡಿದ್ರಲ್ಲ ಅವತ್ತಿನ ಸರ್ಕಾರದ ಬೆಲೆ ಏನದ ಮೇಡಮ್. ಅಭಿಮಾನಿಗಳಾಗಲಿ ನಮ್ಮ ವೈಯಕ್ತಿಕ ಆಗಲಿ ನಾವು ದುಡ್ಡು ಕೊಟ್ಟು ತಗೊಂತೀವಿ ಮೇಡಮ್, ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಿಮ್ಮಂಗಂತೂ ಮಾಡೋಕ್ಕಂತೂ ಶಕ್ತಿ ಇಲ್ಲ ಅಂದರೆ ನಾವು ಮಾಡ್ಕೊಂತೀವಿ ಮೇಡಮ್, ದಯವಿಟ್ಟು ಅದು ಅನುವು ಮಾಡಿಕೊಡಿ ಮೇಡಮ್ ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್ ಈ ಮುಖಾಂತರ. ಎಷ್ಟು ಜನ ಮೇಲೆ ತಡೆಯಾಜ್ಞೆ ಇದೆ ಸರ್ ಚಿಕ್ಕದಾಗಿ ಹೇಳೋದಾದ್ರೆ? ಮೇಡಮ್ 4 ಜನದ ಮೇಲೆ ಇಲ್ಲ 3 ಜನದ ಮೇಲೆ ತಡೆಯಾಜ್ಞೆ ಇದೆ. ಇವಾಗ ನೋಡಿ ಅವ್ರು ತಡೆಯಾಜ್ಞೆ ತಂದಿರ್ಬೋದು. ಅವ್ರಿಗೆ ನಿಜವಾಗ್ಲೂ ಮಾನವೀಯತೆ ಇದ್ದರೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಲು 2 ತಿಂಗಳಾಯಿತು. DC ಅನುಮತಿ ಕೊಟ್ಟು ಅಲ್ಲಿ 20 ದಿವಸ ಆಯಿತು. ನಾವು ಇವರು ವಿರುದ್ಧ 2 ಬಾರಿ ಹೈಕೋರ್ಟ್ಗೆ ಹೋಗಿದ್ವಿ. ಮಾನ್ಯ ಹೈಕೋರ್ಟ್ ನಮಗೆ ಸ್ಪಷ್ಟವಾಗಿ ಹೇಳಿದೆ, ಇದು ಸರ್ಕಾರ ಮತ್ತು ಪ್ರಾಧಿಕಾರದ ನಡುವೆ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ನೀವು ಅವ್ರನ್ನ ಕರ್ಕೊಂಡು ಬಂದರೆ 10 ಗುಂಟೆ ಅವ್ರದ್ದು ಏನಾದ್ರು ಮಾಡ್ತೀವಿ ಅಂದರೆ ನಾವು ಅದನ್ನು ನಾವು ಮುಂದೆ ನಿಂತ್ಕೊಂಡು ಸರ್ ಮಾಡ್ತೀವಿ ಅಂತ 2 ಸಾರಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು. ಕಳೆದ ಆಗಸ್ಟ್ 21, 2024 ಕರೆದಿದ್ರು, ಮೀಟಿಂಗ್ ಬಂದಿಲ್ಲ, ತಪ್ಪಿಸ್ಕೊಂಡ್ರು. ಇವ್ರು ಅಷ್ಟು ಧೈರ್ಯ ಇದ್ದಿದ್ರೆ, ಅಷ್ಟು ಇವ್ರು ಕರೆಕ್ಟಾಗಿ ಇದ್ದಿದ್ರೆ DC ಆಫೀಸ್ ಮೀಟಿಂಗ್ ಬಂದು ಜಾಗ ಹಿಂಗಿದೆ, ನಾವು ಹಿಂಗಾಗಲ್ಲ ಅಂತ DC ಸರ್ಕಾರದ ಮುಂದೆ ಹೇಳ್ಬೇಕಾಯ್ತು. ಯಾಕೆ ಹೇಳ್ತಾ ಇಲ್ಲ? 10 ಗುಂಟೆನ ಬರ್ಕೊಟ್ಟಿದ್ದಾರೆ, ಒಪ್ಪಿಗೆ ಪತ್ರ ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಾಟಿಗೆ ಬಂದು ಸರ್ವೆ ಮಾಡಿದ್ದಾರೆ, ತಹಸೀಲ್ದಾರ್ ಬಂದು ಮಾಡಿದ್ದಾರೆ, ಇದೆಲ್ಲ ರೆಕಾರ್ಡ್ ಆಗಿದೆ. ಈ 10 ಗುಂಟೆ ಏನಾದರೂ ಮಾಡಿ ಇಲ್ಲಿ ಕೊಡಬಾರ್ದು ಅಂತ ಉದ್ದೇಶದಿಂದ ಯಾರೋ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಉದ್ಯಮಿಗಳು ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೋ ಅವ್ರು ಮಾತು ಕಟ್ಕೊಂಡು ಹೋದರೆ ಈ ಅಭಿಮಾನ ಸ್ಟುಡಿಯೋ ಗ್ಯಾರಂಟಿ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಭಿಮಾನಿಗಳ ವಿರೋಧ ಕಟ್ಕೊಂಡು ಇವ್ರು ಹೋದ್ರೆ ಬೆಳಿಗ್ಗೆ ಒಂದು ಆಕ್ರೋಶವನ್ನ ಹೊರ ಹಾಕ್ತಿದ್ರು. ಅಂದ್ರೆ ಅಭಿಮಾನಿಗಳು ನಾವು ಬಂದು ಕಾಯ್ತಾ ಇದ್ವಿ, ಸೊ ದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಾವೇನು ಟೆರರಿಸ್ಟ್ಗಳಲ್ಲ ಅನ್ನೋದು. ಅದಕ್ಕೆ ಚಿಕ್ಕದಾಗಿ ರಿಯಾಕ್ಷನ್ ಕೊಡೋದಾದ್ರೆ ಮೇಡಮ್ ಈಗ ನೋಡಿ ನೋವಾಯ್ತದೆ ಮೇಡಮ್. ಈಗ ನಾವು ನಾನಾ ಜಿಲ್ಲೆಯಿಂದ ಬಂದಿರ್ತಾರೆ ಮೇಡಮ್ ಅಭಿಮಾನಿ. ಕೆಲವರು ಆಂಧ್ರದಿಂದ ಬಂದವರೆ, ಮಹಾರಾಷ್ಟ್ರದಿಂದ ಬಂದವರೆ, ಹುಬ್ಳಿಯಿಂದ ಬಂದವರೆ, ಉಡುಪಿಯಿಂದ ಬಂದವರು ಮೇಡಮ್. ಅವ್ರು ಬಂದಂಥ ಅಭಿಮಾನಿಗಳಿಗೆ ಮೇಡಮ್ ಏನು ತೊಂದರೆ ಆಗಬಾರ್ದು ಅಂತ ಒಂದು ಅನುದಾನದ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ರೋಡ್ ಮಧ್ಯೆಯಲ್ಲಿ ಮೇಡಮ್ ಪರ್ಮಿಷನ್ ತಗೊಂಡು ಮಾಡಿರೋದು, ಇದು ತಗೊಂಡು ಮಾಡಿದ್ದೀವಿ ಮೇಡಮ್ ಬಂದಂಥ ಜನಕ್ಕೆ. ಆಮೇಲೆ ಇವತ್ತಿನ ದಿನ ಮೇಡಮ್ ಕೋವಿಡ್ ಬಂದೋಯ್ತು, ಈಗ ಡೆಂಗ್ಯೂ ಪ್ರಕರಣ ತುಂಬ ಇದೆ ಮೇಡಮ್. ಸರ್ಕಾರಿ ಅಂಗಸಂಸ್ಥೆ ಜೈದವ ಕಿದ್ವಾಯಿ ಇಂಥ ಸಮಸ್ಯೆಗಳು ಬಂದು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಮೇಡಮ್. 100 ಜನದ ಬ್ಲಡ್ ಬಂದರೆ ಮೇಡಮ್ ಯಾರೋ ಒಂದು 100 ಜನದ ಪ್ರಾಣ ಉಳಿತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಮೇಡಮ್. ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಮೇಡಮ್. ಅವ್ರು ತಿಳ್ಕೊಂಡು ಅದನ್ನ ಜನಕ್ಕೆ ಪ್ರೀತಿಯಿಂದ ಭಾವನೆಗೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಮೇಡಮ್ ನಾನು.
ಬಸವಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ಡೇನ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನಮಗೆ ಅವಕಾಶ ಸಿಗ್ತಾ ಇಲ್ಲ, ದರ್ಶನಕ್ಕೆ ಯಾವುದೇ ಅವಕಾಶವನ್ನು ಕೊಡ್ತಾ ಇಲ್ಲ, ತಡೆ ಆಜ್ಞೆಯನ್ನು ತಂದಿದ್ದಾರೆ. ಈಗಷ್ಟೇ ಅಭಿಮಾನಿಗಳಿಗೆ ಕೂಡ ಈ ಒಂದು ಅಂದರೆ ವಿಷ್ಣುವರ್ಧನ್ ಅವರ ಸಮಾಧಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಒಟ್ಟಾರೆ ಏನೇ ಆಗಲಿ ನಾವು ಈ ಒಂದು ಹುಟ್ಟುದ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೀವಿ ಅನ್ನೋ ಸಂದೇಶನ ವಿಷ್ಣುವರ್ಧನ್ ಅಭಿಮಾನಿಗಳು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಭಿಮಾನಿಗಳನ್ನೆಲ್ಲ 6 ಗಂಟೆಗೆ ಬಂದು ಕಾಯ್ತಾಗ ಇರೋರು ಗೊತ್ತಾ? ನಮಗೋಸ್ಕರ ನಮ್ ದೇವ್ರನ್ನ ನಾವು ನೋಡಕ್ ಬಂದಿರಕ್ಕೆ ನಮ್ಗೆ ಈ ತರ ಅವಕಾಶ ಕೊಡಂಗಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ? ಯಾರನ್ನ ಕೇಳ್ಬೇಕು? ಇವ್ರು ನಮ್ಮನ್ನ ಕೇಳಕ್ ಬಂದವರ? ಇವ್ರು ಅಲ್ಲ, ನಾವ್ ಇಲ್ಲಿ ಬಂದಿರೋರು ನಾವು ಬೆಂಗಳೂರಿಂದಾನೇ ಬಂದಿರೋದು ಮೇಡಮ್. ನಾವು ಬಂದಿದ್ದೀವಿ. ನಾವು ಪ್ರತಿ ವರ್ಷ ಬರ್ತೀವಿ, ಪ್ರತಿ ವರ್ಷನೂ ಬಾಸ್ನ ನೋಡಕ್ ಬರ್ತೀವಿ. ಯಾವಾಗ ಬಂದ್ರು ಏನಾದ್ರೂ ಒಂದ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದೇ ಒಂದ್ ಕಟ್ಔಟ್ ಮಾಡ್ಸಿಲ್ಲ ಬಾಸ್ ನೀವು ಸರಿ. ಏನು ಅವ್ರು ಏನ್ ಮಾಡಿದ್ದಾರೆ ಅಂತ? ಅವ್ರು ಏನಕ್ಕೆ ಈ ತರ ಹಿಂಗ್ ಹಿಂಸೆ ಕೊಡ್ತಿದೀರಾ? ಸತ್ ಇದ್ದಾಗ್ಲಂತೂ ನೆಮ್ಮದಿಯಾಗಿರಕ್ ಬಿಟ್ಟಿಲ್ಲ, ಸತ್ತಾಗ್ಲೂ ಅವ್ರಿಗೆ ನೆಮ್ಮದಿ ಕೊಡಲ್ವಲ್ಲ? ಯಾಕೆ? ಕರ್ನಾಟಕದಲ್ಲಿ ಹುಟ್ಟಿದೆ ತಪ್ಪ? ಅದೇ ಬಾಲಿವುಡ್ ಅಲ್ಲ, 10:30 ತನಕ ಬಿಡಲ್ಲ ಅಂತ ಹೇಳ್ತಿದ್ದಲ್ಲ. ಅಂತದ್ ಏನ್ ಮಾಡಿದೀವಿ ನಾವು ಅಭಿಮಾನಿಗಳು? ಏನ್ ಮಾಡಿದೀವಿ ಹೇಳಿ? ಏನಾರ ಬಂದಿಲ್ಲ, ಏನಾರ ಬಾಂಬ್ ಹಾಕ್ಬಿಟ್ಟಿರ್ತೀವ ಅಭಿಮಾನಿಗಳು? ಬಂದ್ ಯಾವಾಗ್ಲಾದ್ರೂ ಏನಾರು ತೊಂದರೆ ಕೊಟ್ಟಿದೀವ? ಇಲ್ಲ ಸಮಾಧಿ ಏನಾರ ಹೊಡೆದಾಕಿದೀವ? ಏನಕ್ ಬಿಡಲ್ಲ? ನಮ್ ಬಾಸ್ನ ನಮ್ ದೇವ್ರನ್ನ ನಾವ್ ನೋಡಕ್ ಏನಕ್ ಬಿಡಲ್ಲ? ಯಾರಿಗೆ ಅದೇನೋ ಹೊಳೆ ನೀರು ಕುಡಿಯಕ್ಕೆ ದೊಣ್ಣೆ ನಾಯ್ಕು ನಪ್ಪನೆ ನಂಗೆ, ನಮ್ ಬಾಸ್ನ ನಾವ್ ನೋಡಕ್ಕೆ ಏನಕ್ಕೆ ನಪ್ಪನೆ ಕೊಡಲ್ಲ ನಮ್ಗೆ? ಅದೇ ಏನಕ್ಕೆ ರೀಸನ್ ಕೊಡಿ ನಮ್ಗೆ. ನೀವ್ ಹೇಳಿ ನಮ್ಗೆ. ನೀವ್ ತಾನೇ ಹೇಳ್ತಾ ಇರೋದು ಸ್ಟೇ ಯಾರ್ ತಂದಿರೋರು ಹೇಳಿ, ಅವ್ರನ್ನ ಕೇಳ್ತೀವಿ. ಯಾರು ಕಟ್ಕೊಳ್ಳೋ ಗೌರ್ಮೆಂಟ್ ಶಾಖ ಯಾರು ಕೊಡದೆ ಬರುವೆ ನಮ್ಮ ಅಭಿಮಾನಿಗಳು 50 ಬಗ್ಗೆ ಕಟ್ತೀವಿ. 50-100 ಸ್ಟುಡಿಯೋ ಕಟ್ಟಕ್ಕಾಗಲ್ಲ, ಅಭಿಮಾನಿ ಸ್ಟುಡಿಯೋ ಕಟ್ಟಕ್ಕಾಗಲ್ಲ. ನಮ್ಮ ಅಪ್ಪಾಜಿದು ಚಿನ್ನಂದು ಜಾಗ ಇದು, ನಜ್ಜಿ ಅವ್ರ ಅಪ್ಪಂದಲ್ಲ ಜಾಗ. ಅವನು ಬಾರಿನ ಕಡೆಗ, ಅವನು ತಿರುಪತಿ ಕಡೆಗ. ಅವನು ಆಗಬೇಕಾಯ್ತು 74ನೇ ಹುಟ್ಟುಹಬ್ಬ ಈ ನಾಡಿನ ಮೇರು ಕಲಾವಿದರಿಗೆ, ಯಜಮಾನರಿಗೆ. ಬಟ್ ಇಲ್ಲಿ ನಮಗೆ ಅನುಮತಿ ಕೊಡ್ತಾ ಇಲ್ಲ. ಇಲ್ಲಿ ನಾವ್ಯಾರು ಕೂಡ ಇವನು ಕರ್ಕೊಂಬಂದು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಿಲ್ಲ ನಾವು. ಅವರೇ ಮಾಡಿದರು, ಸರ್ಕಾರಗಳ ಮುಂದೆ ನಿಂತು ಮಾಡಿದರು. ಈಗ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ನಮಗೆ ಅದು ಪುಣ್ಯಭೂಮಿ ಆಗಿದೆ. ನಮ್ಮ ಭಾವನೆಗಳ ಜೊತೆಗೆ ಬೆಸ್ತಿದ್ದಾವೆ. ಅದರ ಜೊತೆಗೆ ಅದನ್ನು ನಾವು ಉಳಿಸ್ಕೊಡಿ ಅಂತ ಕೇಳಿದರೆ, ಒಂದು ಸರ್ಕಾರ ಹೇಳ್ತಾ ಮೈಸೂರಲ್ಲಿ ಮಾಡಿಕೊಟ್ಬಿಟ್ಟಿದ್ದೀವಿ ಅದು ಅಂತ ಹೇಳಿ ಅವರು ಹೇಳ್ತಾರೆ. ಅವರು ಕಲಾವಿದರು ಕುಟುಂಬ, ಅವರು ಹೇಳ್ತಾರೆ ಅವ್ರು ಇಲ್ಲೇನೋ ಕಮರ್ಷಿಯಲಿ ಏನೋ ಮಾಡಬೇಕು ಅಂತಿದ್ದಾರೆ. ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರು ಇರಬಾರ್ದು, ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು, ಆ ಸಮಾಧಿನ ಕೆಡವಬೇಕು ಅನ್ನೋಂತಹ ಷಡ್ಯಂತ್ರ ಮಾಡ್ತಿದ್ದಾರೆ. ಒಬ್ಬ ಮೇರು ಕಲಾವಿದನಿಗೆ ಒಂದು 100 ಅಡಿ ಜಾಗ ಇಲ್ಲ ಈ ಸರ್ಕಾರದಲ್ಲಿ, ನಮ್ಮ ನಾಡಲ್ಲಿ ಅಂತಂದರೆ ದುರಂತ ಅನ್ನಿಸ್ತಿದೆ ಮೇಡಮ್ ನಮಗೆ. ಅದಕ್ಕೆ ಈ ನಾಡಿನ ಪ್ರಜ್ಞಾವಂತಿಕೆಗೆ ಇದೊಂದು ಸವಾಲು. ನಾವು ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋಂತಹ ನೋವಲ್ಲಿ ನಾವು ಮುಂದೆ ಹೋಗ್ರಪ್ಪ, ಹೋಗೋರ್ಗಾದ್ರೂ ಜಾಗ ಬಿಡ್ರಪ್ಪ. ಅಲ್ಲಿ ಹೋಗಿ ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಮ್ಮ, ಹೋಗೋರ್ ಜಾಗ ಬಿಡ್ರಮ್ಮ. ಅಲ್ಲಿ ಹೋಗಿ ಮುಂದೆ ಹೋಗಿ. ಆಯ್ತಾಯ್ತು. ಬರಪ್ಪ, ಮುಂದೆ ಬರ್ರಿ. ಫೋಟೋ ಮಾಡಿ ಎಷ್ಟೊತ್ತು ಅಲ್ಲೇ ನಿಂತ್ಕೊಂಡಿರಲ್ಲ ನೀವು. ಯಾರ ಕಾಯಿಸಿದ್ರೆ ಹೇಳಿ, ಕಮ್ಮಿಗೆ ಹಾಕ್ಕೊಡ್ತಾರೆ. ನಂಬರ್ ತಗೊಳಂಗಿದ್ರೆ ಬನ್ನಿ ನನ್ನ ಹತ್ರ. ಅಣ್ಣನ ಥರ ಬೇಸ್ ಕಟ್ ಯಾವನು ಮಾಡೋಕ್ಕಾಗಲ್ಲ, ಅಣ್ಣನ ಥರ ಸಾಹಸ ಯಾರು ಮಾಡೋಕ್ಕಾಗಲ್ಲ. ಹಿಂಗೆ ಮಾಡಿ ತೋರಿಸ್ಬೇಕು.